2016ರ ಅಂತಿಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿ ಪಡೆಯಲು ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾಯ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ ಪದಕ ಮತ್ತು ಬಹುಮಾನ ವಿಜೇತರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಮಾನ್ಯ ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ಪದಕ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. ಅಕ್ಷತಾ ಗಜಾನನ್ ಹೆಗಡೆ, ಹಿಂದೂಸ್ತಾನಿ ಸಂಗೀತ ಗಾಯನ, ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2015. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ, ಪ್ರತಿಭಾನ್ವಿತ ವಿದ್ಯಾರ್ಥಿ ಚಿನ್ನದ ಪದಕ. ವಿದುಷಿ ಡಾಕ್ಟರ್ ಸರ್ವಮಂಗಳಾ ಶಂಕರ್ ಮತ್ತು ಶ್ರೀ KS ಶಂಕರ್ ಪಟೇಲ್ ಚಿನ್ನದ ಪದಕ, ಪ್ರಥಮ ರ್ಯಾಂಕ್. ಕಿರಣ್ಮಯಿ ಜಿ ವಿಠ್ಠಲ್, ಹಿಂದೂಸ್ತಾನಿ ಸಂಗೀತ ಗಾಯನ, ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2015. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ, ಸಂಶೋಧನಾ ಚಿನ್ನದ ಪದಕ, ದ್ವಿತೀಯ ರ್ಯಾಂಕ್. ಶರತ್ ದೇಸಾಯಿ, ಹಿಂದೂಸ್ತಾನಿ ಸಂಗೀತ ಗಾಯನ, ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2015, ತೃತೀಯ ರ್ಯಾಂಕ್. ಸಂಧ್ಯಾ ಭಟ್, ಹಿಂದೂಸ್ತಾನಿ ಸಂಗೀತ ಗಾಯನ, ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2016. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ, ಪ್ರತಿಭಾನ್ವಿತ ವಿದ್ಯಾರ್ಥಿ ಚಿನ್ನದ ಪದಕ. ವಿದುಷಿ ಡಾಕ್ಟರ್ ಸರ್ವಮಂಗಳಾ ಶಂಕರ್ ಮತ್ತು ಶ್ರೀ KS ಶಂಕರ್ ಪಟೇಲ್ ಚಿನ್ನದ ಪದಕ. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ, ಸಂಶೋಧನಾ ಚಿನ್ನದ ಪದಕ. ಶ್ರೀರಂಗ್ ಎನ್ ಕಟ್ಟಿ, ಹಿಂದೂಸ್ತಾನಿ ಸಂಗೀತ ಗಾಯನ, ಸ್ನಾತಕ ಪದವಿ, ಜೂನ್ ಜುಲೈ 2016. ಶ್ರೀಮತಿ ವಿಶಾಲಾಕ್ಷ್ಮಮ್ಮ ಅಮೃತೇಶ್ವರ, ದತ್ತಿ ನಗದು ಬಹುಮಾನ. ಸನ್ಮಾನ್ಯ ಕುಲಾಧಿಪತಿಯವರೇ, ವಾದ್ಯ ಸಂಗೀತ ನಿಕಾಯದ ಮಾಸ್ಟರ್ ಆಫ್ ಆರ್ಟ್ಸ್ ತಬಲಾ, ಬ್ಯಾಚುಲರ್ ಆಫ್ ಆರ್ಟ್ಸ್ ತಬಲಾ, ಮಾಸ್ಟರ್ ಆಫ್ ಆರ್ಟ್ಸ್ ಮೃದಂಗ ವಿಭಾಗದ ಜೂನ್ ಜುಲೈ 2015 ಮತ್ತು ಜೂನ್ ಜುಲೈ 2016 ಅಂತಿಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿ ಪಡೆಯಲು ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾಯ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದವರು ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ಪದವಿಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದು. ಆತ್ಮಾರಾಮ್ ಬಿ, ಸ್ನಾತಕೋತ್ತರ ವಿಭಾಗ, ಹಿಂದೂಸ್ತಾನಿ ವಾದ್ಯ ಸಂಗೀತ ತಬಲಾ, ಡಾಕ್ಟರ್ ಶ್ರೀಕಂಠಯ್ಯ, ಸಂಸ್ಮರಣ ಚಿನ್ನದ ಪದಕ. ಥ್ಯಾಂಕ್ ಯು. ಸನ್ಮಾನ್ಯ ಕುಲಾಧಿಪತಿಯವರೇ, ನೃತ್ಯ ನಿಕಾಯದ ಮಾಸ್ಟರ್ ಆಫ್ ಆರ್ಟ್ಸ್ ಭರತನಾಟ್ಯ, ಬ್ಯಾಚುಲರ್ ಆಫ್ ಆರ್ಟ್ಸ್ ಭರತನಾಟ್ಯ ವಿಭಾಗದ ಜೂನ್ ಜುಲೈ 2015 ಮತ್ತು ಜೂನ್ ಜುಲೈ 2016ರ ಅಂತಿಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿ ಪಡೆಯಲು ಅರ್ಹರೆಂದು ಪರಿಗಣಿಸಲಾಗಿರುವ ಅಭ್ಯರ್ಥಿಗಳನ್ನು ಒಪ್ಪಿಸುತ್ತಿದ್ದೇನೆ. ಅವರನ್ನು ಆಯಾಯ ಪದವಿಗಳಿಗೆ ದಯವಿಟ್ಟು ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೇಲೆ ಹೇಳಿರುವ ಎಲ್ಲ ಪದವಿಯ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅತಿ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ ಹಾಗೂ ಅತಿ ಹೆಚ್ಚು ಪದಕ ಮತ್ತು ಬಹುಮಾನ ವಿಜೇತರು
ಅವರ ಹೆಸರುಗಳನ್ನು ಕರೆದ ಹಾಗೆ ವೇದಿಕೆಗೆ ಬಂದು ಕುಲಾಧಿಪತಿಗಳಿಗೆ ಶಿರಭಾಗಿ ವಂದಿಸಿ ಪದಕ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಕುಲಾಧಿಪತಿಗಳಿಗೆ ಶಿರಭಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗತಕ್ಕದ್ದು. ಅಪೂರ್ವ ಸಮೀರ್ ರಾವ್, ಭರತನಾಟ್ಯ ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2015. ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ, ಚಿನ್ನದ ಪದಕ. ನಾಗರೇಖಾ ಜಿ ರಾವ್, ಭರತನಾಟ್ಯ ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2016. ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ, ಚಿನ್ನದ ಪದಕ ಹಾಗೂ ಪ್ರಥಮ ರ್ಯಾಂಕ್. ಜ್ಯೋತಿ ಕೆ, ಭರತನಾಟ್ಯ ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2016. ದ್ವಿತೀಯ ರ್ಯಾಂಕ್. ಕಾತ್ಯಾಯಿನಿ ಎಸ್ಸಿ, ಭರತನಾಟ್ಯ ಸ್ನಾತಕೋತ್ತರ ಪದವಿ, ಜೂನ್ ಜುಲೈ 2016. ಅಮೃತಾ ಬಿ, ಭರತನಾಟ್ಯ ಸ್ನಾತಕ ಪದವಿ, ಜೂನ್ ಜುಲೈ 2016. ನಾಟ್ಯಾಚಾರ್ಯ ಕೆ ಮುರಳೀಧರ್ ರಾವ್, ಚಿನ್ನದ ಪದಕ. ಇದೀಗ ಛಾಯಾಚಿತ್ರ ದಯಮಾಡಿ ಗಣ್ಯರು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಫಾರ್ ಅ ಗ್ರೂಪ್ ಫೋಟೋಗ್ರಾಫ್ ವಿತ್ ದಿ ಅವಾರ್ಡ್ ವಿನ್ನಿಂಗ್ ಸ್ಟೂಡೆಂಟ್ಸ್. Let all the candidates stand up, please. By the virtue of the authority vested in me as the Vice Chancellor of the Karnataka State Dr. Gangubai Hangal Music and Performing Arts University, I admit Dr. Gauri Kuppaswamy, Dr. N. Rajam, Nado Enagi Balappa, and candidates presented to the degree of Bachelor of Arts in Vocal Music, Instruments and Dance, Master of Arts in Vocal Music, Instruments and Dance. In this context, degree certificates are issued. His Excellency the Chancellor, I request Dr. Gauri Kuppaswamy, recipient of Honorary Doctorate Degree Award, to deliver the acceptance speech, please.
My humble pranams to all of you here. Respected His Excellency, the Governor of Karnataka and Chancellor, Honorable Minister for Higher Education and Pro-Chancellor, respected Vice Chancellor and members of the Senate and Syndicate of the University, Dr. L. Subramaniam, international renowned, very famous musician, other dignitaries, and the audience present here. I humble greetings, respects, and wishes to all of you. It is with great honor and deep sense of humbleness I accept this honorary award bestowed on me by none other than the University of Fine Arts, named after the memory of the greatest musician of India, Dr. Gangubai Hangal. I have visited her place and sang before her those times. I am thankful to the Vice Chancellor and others for recognizing the scholarship in me. All the recognition that I have received in my career, including the award today, is firstly because of the blessings of Goddess Meenakshi, of whom I have been a devotee since I was 5 years old. Though I have served the cause of music and fine arts in various capacities for more than 6 decades as a teacher, guide, concert artist, author, education administrator, advisor, awardee. If I remember correctly, I might have performed more than 5,000 vocal concerts throughout Karnataka and Tamil Nadu and Kerala. Performers trained more than 1,000 students in music and authored more than 150 research publications, including 50 books. I submit even today, I am a student in search of more knowledge and information. My advice to students and all the rest, work hard and do not turn back for instant results and put all your efforts sincerely and honestly. Honors will come your way and you will reap the fruits at some point or other. In my case, today is a classical example of getting recognition of one's hard work and sincerity. I also dedicate this honor of award to my greatest teachers like G.N. Balasubramaniam, M.L. Vasantakumari, Dr. Kalyan Raman, Dr. R.K. Srikantan, Kalkata Krishnamurthy. These are all my teachers. And of course to my late husband. He has done so much for my cause of music and he developed my knowledge in music. I also wish to acknowledge on this occasion of receiving this honor the dedication, love and affection shown by the immediate members of my family. My dear son, Dr. Hariharan, my daughter-in-law, Dr. Rama Hariharan, and my daughter, Dr. Radhika Prabha, and all my students. ನಾನು ಈ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಮಾಡಿದ ಎಲ್ರಿಗೂ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡಿದ್ದೀರಾ. ನೀವು ಇದರಲ್ಲಿ ಮೇಲು ಚೆನ್ನಾಗಿ ವರ್ಕ್ ಮಾಡಿ ಸಿನ್ಸಿಯರಾಗಿದ್ದಿದ್ರೆ ಈ ಯೂನಿವರ್ಸಿಟಿಗೆ ಹೆಸರು ತರಬೇಕು. ನಮ್ಮ ಬಿ ಸಿ ಅವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಅದನ್ನು ನೀವು ಅರಿತುಕೊಂಡು ತುಂಬ ಚೆನ್ನಾಗಿ ಮುಂದುವರಿಸಬೇಕು. ಅದನ್ನು ಸಿನ್ಸಿಯರಾಗಿ ನಿಮಗೆ ಹೇಳ್ತೀನಿ. ವರ್ಕ್ ಈಸ್ ಡೆಡಿಕೇಶನ್ ಆ್ಯಂಡ್ ಲವ್ ಆ್ಯಂಡ್ ಅಫೆಕ್ಷನ್, ದೀಸ್ ಟು ಆಲ್ ದಿ ಮಹಾಮಂತ್ರಸ್. ನಾನು ಅದನ್ನೇ ಫಾಲೋ ಮಾಡ್ತೀನಿ. ಟ್ರೈ ಟು ಲವ್ ಎವರಿಬಡಿ, ಬಿ ಅಫೆಕ್ಷನೇಟ್ ಟು ಎವರಿಬಡಿ. ದಟ್ಸ್ ಆಲ್ ಮೈ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಡಾಕ್ಟರ್ ಗೌರಿ ಕುಪ್ಪಸ್ವಾಮಿರವರಿಗೆ. Now, the Honorable Vice Chancellor will introduce the chief guest. ಪಿಟ್ಲು ಚಕ್ರವರ್ತಿ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರ ಕಿರುಪರಿಚಯ. ಪಿಟೀಲು ವಾದನದಲ್ಲಿ
ಅದ್ವಿತೀಯ ಸಾಧನೆಗೈದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರುವ ಅಗ್ರಗಣ್ಯ ವಿದ್ವಾನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರು. ಇವರು ತಮ್ಮ 6ನೇ ವಯಸ್ಸಿನಲ್ಲಿಯೇ ತಂದೆ ಪ್ರೊಫೆಸರ್ ವಿ ಲಕ್ಷ್ಮೀನಾರಾಯಣ ಅವರಿಂದ ಪಿಟೀಲು ವಾದನವನ್ನು ಕಲಿಯಲಾರಂಭಿಸಿ ಮುಂದೆ ತಮ್ಮ ಸಹೋದರರ ಒಡಗೂಡಿ ಪಿಟೀಲು ಕಚೇರಿ ನೀಡುತ್ತಾ ಪಿಟೀಲು ತ್ರಯರು ಎಂಬ ಜನಪ್ರಿಯತೆ ಗಳಿಸಿದರು. ಸಣ್ಣ ವಯಸ್ಸಿನಲ್ಲಿಯೇ ಪಿಟೀಲು ಚಕ್ರವರ್ತಿ ಎಂಬ ಬಿರುದಿಗೂ ಕೂಡ ಭಾಜನರಾದರು. ಅಂತೆಯೇ ಪಾಶ್ಚಾತ್ಯ ಪಿಟೀಲು ವಾದನದಲ್ಲಿಯೂ ಪ್ರಾವೀಣ್ಯತೆ ಗಳಿಸಿ ಪಿಟೀಲು ಸಾಮ್ರಾಟ್ ಎಂಬ ಮನ್ನಣೆಯನ್ನು ಗಳಿಸಿದರು. ಮದ್ರಾಸ್ ಮೆಡಿಕಲ್ ಕಾಲೇಜಿನ MBBS ಪದವೀಧರರಾದ ವಿದ್ವಾನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರು ವೃತ್ತಿ ವೈದ್ಯರಾದರೂ ಕೂಡ ತಮ್ಮನ್ನು ನೋಂದಾಯಿಸಿಕೊಂಡಿದ್ದು ಅದಕ್ಕಾಗಿಯೇ. ಆದರೆ ಎಡೆಬಿಡದೆ ತಮ್ಮನ್ನು ಆವರಿಸಿಕೊಂಡ ಸಂಗೀತ ಪ್ರೀತಿ ಮುಂದೆ ಇವರು ಕ್ಯಾಲಿಫೋರ್ನಿಯಾದ ವಿಶ್ವವಿದ್ಯಾಲಯದಿಂದ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಂತೆ ಆಗಿಸಿತು. ಸಂಗೀತದಲ್ಲಿ ಅಪಾರ ಆಸಕ್ತಿ, ಅನ್ವೇಷಣಾ ಮನೋಭಾವವನ್ನು ಹೊಂದಿರುವ ಶ್ರೀಯುತರು ಪಾಶ್ಚಿಮಾತ್ಯ ಸಂಗೀತ ದಿಗ್ಗಜರೊಂದಿಗೆ ವಾದ್ಯವೃಂದದಲ್ಲಿ, ಅಂತೆಯೇ ವೈವಿಧ್ಯಮಯ ಪ್ರಕಾರಗಳಾದ ಜಾಸ್, ಓರಿಯೆಂಟಲ್ಗಳಲ್ಲೂ, ಜುಗಲ್ಬಂದಿಗಳಲ್ಲಿಯೂ, ಚಲನಚಿತ್ರ ಸಂಗೀತ ಪ್ರಸ್ತುತಿಯಲ್ಲಿಯೂ ತಮ್ಮ ಸಂಗೀತ ಸುದೆ ಹರಿಸಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಜಗತ್ತಿನಾದ್ಯಂತ ಆಯಾಯ ರಾಷ್ಟ್ರಗಳ ಮಹೋನ್ನತ ಹುದ್ದೆಗಳಲ್ಲಿರುವ ಗಣ್ಯರೆದುರು ಇವರ ಪಿಟೀಲು ವಾದನ ಸುದೆ ಇಂದಿಗೂ ಪ್ರವಹಿಸುತ್ತಲೇ ಇದೆ. ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣಾದಿ ಸಂಗೀತದ ತಿಳುವಳಿಕೆಯನ್ನು ಹೆಚ್ಚಿಸಲೋಸುಗ ಇವರು ಆ್ಯನ್ ಆಂಥಾಲಜಿ ಆಫ್ ಸೌತ್ ಇಂಡಿಯನ್ ಮ್ಯೂಸಿಕ್ ಎಂಬ ಶೀರ್ಷಿಕೆಯುಳ್ಳ 4 CDಗಳನ್ನು, ಯುಫೋನಿ ಎಂಬ ಅಧಿಕೃತ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಪ್ರಪ್ರಥಮ ಬಾರಿಗೆ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತವನ್ನು ಬೋಧಿಸಲು ಸಾಪಾ ಬೇಬಿ ಸರಣಿಯನ್ನು ಆರಂಭಿಸಿದ್ದಾರೆ. ಪ್ರಸ್ತುತ ಎಸೆನ್ಷಿಯಲ್ ರಾಗ ಕಲೆಕ್ಷನ್ ಎಂಬ ವಿಶೇಷ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಂಪ್ರದಾಯಿಕ ರಾಗಗಳ ವಿಸ್ತೃತ ವಿಶ್ಲೇಷಣೆಯನ್ನು ಮಾಡುತ್ತಿದ್ದಾರೆ. ವರ್ಣವೊಂದನ್ನು 15 ಗತಿಗಳಲ್ಲಿ ನುಡಿಸುವ ಖ್ಯಾತಿ ಇವರದು. ಹಾಗೂ ಪಂಚನಡೆಗಳಲ್ಲಿ ಪಲ್ಲವಿಯನ್ನು ನುಡಿಸುವುದು ಇವರ ಸಂಗೀತ ಪರಿಣತಿಯ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ. ಶ್ರೀಯುತರು ಭಾರತದಲ್ಲಿಯೇ ಅತಿ ದೊಡ್ಡ ವಿಶ್ವ ಸಂಗೀತೋತ್ಸವವಾದ ಶ್ರೀ ಲಕ್ಷ್ಮೀನಾರಾಯಣ ವಿಶ್ವ ಸಂಗೀತೋತ್ಸವದ ಹಾಗೂ ಸುಬ್ರಹ್ಮಣ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಸ್ಥಾಪಕ ನಿರ್ದೇಶಕರಾಗಿದ್ದಾರೆ. 5 ದಶಕಗಳ ವೈವಿಧ್ಯಮಯ ಸಂಗೀತ ಯಾತ್ರೆಯ ವಿಶಿಷ್ಟ ಸಂಗೀತ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಂಡಿರುವ ವಿದ್ವಾನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅಂತಹ ಮಹಾನ್ ವಿದ್ವಾಂಸರು ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಭಾಷಣ ಮಾಡುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ವಿದ್ವಾನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರಿಗೆ ವಿಶ್ವವಿದ್ಯಾಲಯವು ಆಭಾರಿಯಾಗಿದೆ. ಭಾರತ ದೇಶದ ಕಲಾಬಳಗ ತಮ್ಮ ಸಾಧನೆಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತದೆ. ನಮಸ್ಕಾರ.